ನೀರಿಂದು ಕುಡಿಯೋ ನೀರಿಂದ ಏನು ಪೈಪ್ಲೈನ್ ಮಾಡಿದ್ದಾರೆ, ಪೈಪ್ಲೈನ್ ಲೀಕ್ ಆಗಿದೆ ಅಂಥೇಳಿ ನೀರು ಕುಡಿಯೋದು ಕಷ್ಟ ಆಗಿದೆ ಅಂಥೇಳಿ ಟಿವಿನಲ್ಲಿ 18 ನ್ಯೂಸ್ನಲ್ಲೂ ಬಂದಿದೆ. ಮತ್ತು ಸಾಕಷ್ಟು ಜನಗಳು ಅಲ್ಲಿಂದ ಪಂಚಾಯತ್ ಮೆಂಬರು ಅಲ್ಲಿಂದ ಊರಿನ ಜನಗಳು ಎಲ್ಲ ಫೋಟೋನು ಹಾಕಿದ್ದಾರೆ. ದಯಮಾಡಿ ಅದು ಯಾಕೆ ಲೇಟ್ ಆಗಿದೆ, ಯಾಕಂದ್ರೆ 9 ತಿಂಗಳದಾಗ ಆಗಬೇಕಾಗಿತ್ತು, ಅದು 3.5 ವರ್ಷ ಆಗಿರೂ ಇನ್ನೂ ಆಗಲಿಲ್ಲ. ಮತ್ತು ಅಲ್ಲಿ ಕೆಲಸ ಸರಿಯಾಗಿ ಆಗಿಲ್ಲ ಸಭಾಪತಿಗಳು. ಅದ್ರ ಕಡೆ ನಾನು ದಯಮಾಡಿ ಮಂತ್ರಿಗಳಿಗೆ ನಿಮ್ಮ ಮುಖದಿಂದ ನಾನು ಹೇಳೋದಿಷ್ಟೇ, ಅದು ಏನು ಇಲ್ಲಿಗೆಲ್ಲ ವರ್ಕ್ ಆಗಿದೆ ಏನಾಗಿದೆ ಎನ್ಕ್ವೈರಿ ಮಾಡಿ ದಯಮಾಡಿ ಅದಕ್ಕೆ ನಮ್ಮ ಹುಮ್ನಾಬಾದ್ ತಾಲೂಕು ಜನತೆಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ ಮಂತ್ರಿಗಳಿಗೆ. ಸಚಿವರು. ಮಾನ್ಯ ಸಭಾಪತಿಗಳೇ, 3 ಹಳ್ಳಿಗಳಲ್ಲಿ ಈ ಕಾಮಗಾರಿಗೆ ನಡೆದಿದೆ. ಅದೇ ಸಭಾಪತಿಗಳೇ, ಹುಣಸಗೆರೆನಲ್ಲಿ 100% ವರ್ಕ್ ಕಂಪ್ಲೀಟ್ ಆಗಿ ಥರ್ಡ್ ಪಾರ್ಟಿ ಮತ್ತು ಕ್ವಾಲಿಟಿ ರಿಪೋರ್ಟ್ ಕೂಡ ಬಂದಿದೆ. ಟ್ರಯಲ್ ರನ್ ಕೂಡ ಮುಗಿದು ಅದು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿದೆ. ಘಾಟ್ಬೋರಲ್ಲೂ ಮತ್ತು ಮೊಳಕೆರೆಯಲ್ಲಿ ಇಲ್ಲಿ 90% ವರ್ಕ್ ಕಂಪ್ಲೀಟ್ ಆಗಿದೆ. ಥರ್ಡ್ ಪಾರ್ಟಿ ರಿಪೋರ್ಟ್ ಕೂಡ ಬಂದಿದೆ. ಅಲ್ಲಿ 2 ತಿಂಗಳ ಹಿಂದೆ ಸ್ಪಾಟಿಗೆ ಹೋಗಿ ಕೂಡ ಇವೆರಡು ಕಡೆನೂ ಏನು SQM ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಆಗಿದೆ. ಟ್ರಯಲ್ ರನ್ ಈ 2 ಹಳ್ಳಿಗಳಲ್ಲೂ ಕೂಡ ನಡೀತಾ ಇದೆ. ಈ ಟ್ರಯಲ್ ರನ್ ಏನಾದರೂ ಸಮರ್ಪಕವಾಗಿ ಮುಗಿದ ನಂತರ ಸ್ಯಾಟಿಸ್ಫ್ಯಾಕ್ಟ್ರಿ ಇದ್ದರೆ ಮಾತ್ರ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಮಾನ್ಯ ಶಾಸಕರು ಹೇಳ್ದಂಗೆ ಕೆಲವು ವರದಿಗಳು ಪ್ರಸಾರ ಆಯಿತು ಟಿ ವಿಗಳಲ್ಲಿ. ಆವಾಗ ಇಮಿಡಿಯೇಟಾಗಿ ಕೂಡ ನಾವು ಆ ಡಿಲೇ ಕಾಂಟ್ರಾಕ್ಟರ್ಗಳಿಗೆ ನಾವು ನೋಟಿಸನ್ನು ಕೊಟ್ಬಿಟ್ಟು ಡಿಲೇ ಯಾಕಾಗಿದೆ ಅಂದ್ಬಿಟ್ಟು ಕೂಡ ನಾವು ಪರಿಶೀಲನೆ ಮಾಡ್ತಾಯಿದ್ದೀರಿ. ಅವರು ವಿಳಂಬ ಆಗ್ತಾ 1 ವರ್ಷ ಆಗಬೇಕಾಗಿರೋ ಕಾಮಗಾರಿ 3 ವರ್ಷ ಆಗಿದೆ. ವಿಳಂಬ ಯಾಕಾಗಿದೆ ಅಂದರೆ 2 ವರ್ಷ ನಮಗೆ ಬರಗಾಲಿತ್ತು, ಅವರಿಗೂ ಗೊತ್ತಿದೆ. ಸೊ ನಾವು ಟ್ರಯಲ್ ರನ್ ಮಾಡಬೇಕಂದ್ರೆ ಸಂಪೂರ್ಣವಾಗಿ ಸೋರ್ಸಿಂದ ಹಿಡ್ಕೊಂಡು ಅಪ್ ಟು ಫಂಕ್ಷನಲ್ ಹೌಸ್ ಟ್ಯಾಪ್ ತನಕ ನಾವು ನೋಡಬೇಕಾಗ್ತದೆ. ಮಾನ್ಯ ಸಭಾಪತಿಗಳೇ, ಬರಗಾಲದಿಂದ ಕೆಲವು ಡಿಲೇ ಆಗಿರೋದೇ ಹೊರತು ಬೇರೆ ಯಾವ ಕಾರಣದಲ್ಲೂ ಇಲ್ಲ. ಮಾನ್ಯ ಶಾಸಕರ ಮನವಿ ಏನಿದೆ ಅಂದರೆ ಅಥವಾ ಅವರ ಇಚ್ಛೆ ಏನಿದೆ ಅಂದರೆ ಅದನ್ನು ಮರುಪರಿಶೀಲನೆ ಮಾಡಿಬಿಟ್ಟು ಪರಿಷ್ಕರಣೆ ಮಾಡಿಬಿಟ್ಟು ಅಲ್ಲಿ ಯಾವುದಾದ್ರೂ ಭ್ರಷ್ಟಾಚಾರ ನಡೆದಿದೆ ಅಥವಾ ಕಳಪೆ ಕಾಮಗಾರಿ ಆಗಿದೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತ ಕೇಳಿದ್ದಾರೆ ಅಧ್ಯಕ್ಷರೇ. ಖಂಡಿತವಾಗೂ ಸೋಮವಾರ ಆದ ನಂತರ ಅಲ್ಲಿ ಒಂದು ಟೀಮನ್ನು ಕಳಿಸಿ ಅವರಿಗೂ ಕೂಡ ಸಂಪರ್ಕ ಮಾಡೋಕ್ಕೆ ಹೇಳ್ತೀನಿ. ಎಲ್ಲೆಲ್ಲಿ ಅವರಿಗೆ ಅನುಮಾನ ಇದೆ, ಇಲ್ಲ ಕಳಪೆ ಕಾಮಗಾರಿ ಆಗಿದೆಯೋ ಅಥವಾ ಬೇರೆ ರೀತಿಯಾದಂಥ ಯಾವುದಾದ್ರೂ ಅಕ್ರಮ ನಡೆದಿದೆಯಾ ಅಂತ ಅವರಿಗೆ ಸಂಪರ್ಕ ಮಾಡಿಬಿಟ್ಟು ಒಂದು ಎನ್ಕ್ವೈರಿ ರಿಪೋರ್ಟ್ ಮಾಡ್ತೀವಿ. ಆ ಎನ್ಕ್ವೈರಿ ರಿಪೋರ್ಟ್ನಲ್ಲಿ ಏನಾದರೂ ಅಕ್ರಮವನ್ನು ಕಂಡ್ರೆ ಖಂಡಿತವಾಗೂ ಅದಕ್ಕೆ ಅವ್ರ ನಿರೀಕ್ಷೆ ತಕ್ಕಂಗೆ ವಿ ವಿಲ್ ಟೇಕ್ ಆ್ಯಕ್ಷನ್ಸ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.